ಇಂಚ್ ಇದೆ, 7.5 ಇಂಚ್ ಇದೆ ಎಲ್ಲ ಕೊಟ್ಟಿದ್ದಾರೆ. ಅದು ಏನೇ ಆಗಲಿ ನಿನ್ನೆ ಸಾಹೇಬರು ಹೊರಡಿರುವ ನಿರ್ದೇಶನದಂತೆ ಚೆಕ್ ಮೆಜರ್ಮೆಂಟ್ಗಾಗಿ ನಾವು ಏನು ಹೇಳಿದ್ದೀವಿ ಅದನ್ನೇ ಹೇಳ್ತಾ ಇದ್ದೆ, ಅದೇ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ಏನು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇನ್ನೊಮ್ಮೆ ಚೆಕ್ ಮಾಡಲಿಕ್ಕೆ TVCC ಕಡೆಯಿಂದ ನಮ್ಮ ಚೀಫ್ ಇಂಜಿನಿಯರ್ಗೆ ಮುನೀಶ್ ಮುದುಗಿಲ್ ಅವರ ನೇತೃತ್ವದಲ್ಲಿ ಕಳಿಸಿ ಕ್ವಾಲಿಟಿ ಕಡೆ ಇನ್ನೊಮ್ಮೆ ಚೆಕ್ ಮಾಡಿಸ್ಕೊಳ್ತೇವೆ. ಹೊಸ ಖಾತಾ ಅಂದರೆ ಅರೌಂಡ್ 1 ಲಕ್ಷ. ಈಗ ಏನಾಗಿದೆ, ಲಾಸ್ಟ್ ಟೈಮು ಸರ್ಕಾರ ನಮಗೆ ಇದನ್ನು ಜನರಿಗೆ ಕರ ಸಮಾಧಾನ ಯೋಜನೆಯಲ್ಲಿ 1 ಟೈಮ್ ಸೆಟಲ್ಮೆಂಟ್ ಮತ್ತು ಬೃಹತ್ OTSನಲ್ಲಿ ಅವಕಾಶ ನೀಡಿರುವುದರಿಂದ ಸುಮಾರು 80,000, 70,000, 80,000 ಹೊಸದಾಗಿ ಆಸ್ತಿಗಳು ಒಳಗೆ ಬಂತು. ಆಮೇಲೆ ನಮಗೆ ಟಾರ್ಗೆಟ್ ಏನಿದೆ, ಬೆಸ್ಕಾಮ್ದು ಬಿಲ್ ನೋಡಿದರೆ ನನ್ನ ಟಾರ್ಗೆಟ್ ಪ್ರಕಾರ 7 lakh more ಮನೆಗಳು ಈ ಪ್ರಕಾರ ಇರ್ಬೋದು. ನಮ್ಮದು ಅವ್ರದ್ದು ವ್ಯತ್ಯಾಸ ಜಾಸ್ತಿ ಇರುತ್ತದೆ, ನಮ್ಮದು ಪ್ರಾಪರ್ಟಿ ID ಕಡಿಮೆ ಇರುತ್ತದೆ, ಅವ್ರದ್ದು ಮೀಟರ್ಸ್ ಜಾಸ್ತಿ ಇರುತ್ತದೆ. ಅಷ್ಟು ಫುಲ್ ಪ್ರಮಾಣಕ್ಕೆ ಆಸ್ತಿಗಳು ಇವೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಂದೇ ಆಸ್ತಿಯಲ್ಲಿ 4-5 ಮೀಟರ್ನೂ ಇರುತ್ತವೆ. ಆದರೂ ಸಹ ಒಂದು ಲೆಕ್ಕ ಮಾಡಿದಾಗ ನಮ್ಮ ಪ್ರಕಾರ 7ರಿಂದ 8 ಲಕ್ಷ ಇರ್ಬೋದು. ಅದರಿಂದ ನಾವು ಬೇರೆ ನಮಗೆ ಏನೇನು ಚೆಕ್ ಮಾಡಬೇಕಾಗಿದೆ ಚೆಕ್ ಮಾಡ್ತಾನೆ ಇದ್ದೀವಿ. ಬೆಸ್ಕಾಮ್ ಬಿಲ್ಲು ಜನರಿಗೆ ಕಳಿಸ್ಬಿಟ್ಟು ಇತ್ಯಾದಿ ಅದನ್ನು ಬಿಟ್ಟು ಕೂಡ ಜನರಿಗೆ ತಾನೇ ಡಿಕ್ಲೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಫಸ್ಟ್ ಕರ ಸಮಾಧಾನದಲ್ಲಿ ಅದು OTSನಲ್ಲಿ 80,000 ಮಂದಿ ಬಂದು, ಈಗ 10,000 ಮಂದಿ ತಮ್ಮ ಹೆಸರನ್ನು ಈಗ ಹಾಕಿದ್ದಾರೆ. ನಮ್ಮದು ಯಾವುದೇ ಖಾತೆ ಇಲ್ಲ, ನಾನು BBMP ವ್ಯಾಪ್ತಿಯಲ್ಲಿ ಇದ್ದೀನಿ, ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳ್ಬಿಟ್ಟು 10,000 ನಮಗೆ ಬಂದಿದೆ. ಅದು ಬ್ಯಾಕೆಂಡ್ನಲ್ಲಿ ನಾವು ಏನೇನೋ ಅಪ್ರೂವಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅವರು ಟ್ಯಾಕ್ಸ್ ಕಟ್ಟಿದ ಮೇಲೆ ಮಾತ್ರನೇ ಅವರಿಗೆ ಖಾತಾ ಡೌನ್ಲೋಡ್ ಮಾಡಲಿಕ್ಕೆ ಬರ್ತದೆ. ಅದು ಖಾತಾ ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಖಾತಾ ಬಂದ್ಬಿಡುತ್ತೆ, ಆದರೆ ಡೌನ್ಲೋಡೇ ಆಗಲ್ಲ ಅನ್ಲೆಸ್ ಟ್ಯಾಕ್ಸ್ ಕಟ್ಟಿದ್ರೇ ಆಗ್ತದೆ. ಈಗ ನಾವು ನೆಕ್ಸ್ಟ್ 40-45 ದಿವಸ ನಮಗೆ ಈ ಕಡೆಗೆ ಆ ಕಡೆಯಲ್ಲಿ ಈ ಥರ ಆಸ್ತಿಗಳು ಬಿಟ್ಟು ಹೋಗಿವೆ, ಅವೆಲ್ಲ ಜನರಿಗೆ ಸಂಪರ್ಕ ಮಾಡಿ ಅದು ಸೇರಿಸ್ಲಿಕ್ಕೆ ನಾವು ಕೂಡ ಅಧ್ಯಯನ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅದೇ ನಮಗೆ ಒಳ್ಳೆಯ ಸೋರ್ಸ್ ಇರುತ್ತದೆ. ನಾವು 1 ಲಕ್ಷ ಮಂದಿ ಟಾರ್ಗೆಟ್ ಮಾಡಬೇಕು. ಈಗ ಅಟ್ಲೀಸ್ಟ್ 1 ಲಕ್ಷ ಪ್ರಾಪರ್ಟೀಸ್ ಬಂದರೆ ನಮಗೆ ನಾವು 100 ಕೋಟಿ ರೂಪಾಯಿ ಇಲ್ಲಿಂದ ಬರ್ಬೋದು. ಯಾಕೆಂದರೆ ಅದು ಹಳೆಯ ಕಾಲದ ಟ್ಯಾಕ್ಸ್ ನೋಡ್ತೀವಿ, ರಿಜಿಸ್ಟರ್ಡ್ ಡೀಡ್ ನೋಡ್ತೀವಿ, ಫ್ರಮ್ ದ್ಯಾಟ್ ಟೈಮಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಾರ್ಚ್ನಲ್ಲಿ ಈಗ ಏನಾಗ್ತದೆ, ಇದೇ ವರ್ಷ ಇದ್ದರೆ ಅವ್ರು ಕೊಟ್ಟರೆ ಸರಿ, ಮುಂದಿನ ವರ್ಷಕ್ಕೆ ಏನಾಗ್ತದೆ ಡಬಲ್ ಆಗಿಬಿಡುತ್ತೆ ಕನ್ನಡ ಇದನ್ನು ಟ್ಯಾಕ್ಸ್. ಸರ್, ಈಗ ಟನಲ್ ಡೆಲ್ಲಿವರೆಗೂ ಬಂತು ಸರ್. ಕೇಂದ್ರದಲ್ಲೇ ಪರವಿರುವ ಚರ್ಚೆ ಆಗ್ತಾ ಇದೆ. ನಿನ್ನೆ ರೈಲ್ವೆ ಮಿನಿಸ್ಟ್ರು ಕೂಡ ಸೆಂಟ್ರಲಿಂದ ಮಾಡಬೇಕು, ಟ್ರಾಫಿಕ್ ನಿಯಂತ್ರಣಕ್ಕೆ ಟನಲ್ ಸೂಟೇಬಲ್ ಅಲ್ಲ ಅಂತ ಕೂಡ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ. BBMP ವತಿಯಿಂದ ಕೈಗೆತ್ತಿಕೊಟ್ಟಿರೋದ್ರಿಂದ ಇದುವರೆಗೂ ಏನೆಲ್ಲ ಆಗಿದೆ ಅದೊಂಚೂರು ಸಂಕ್ಷಿಪ್ತವಾಗಿ ಹೇಳ್ಬೋದು. ಟನಲ್ಗೆ ಸಂಬಂಧಿಸಿದಂತೆ ನಾವು VGFಗಾಗಿ ಬ್ಯಾಂಕ್ ಜೊತೆಗೆ ಟೆಂಡರ್ ಕರೆದು EOI ಮಾಡಿ 3 ಪಾರ್ಟಿಸಿಪೆಂಟಾಗಿ ಅದು ಹಡ್ಕೋ ಅವ್ರದ್ದು ಇದು ಬಂದಿರುವುದರಿಂದ ಇಂಟ್ರೆಸ್ಟ್ ಕಡಿಮೆ ಇರುವುದರಿಂದ ಹಡ್ಕೋ ಅವರಿಗೆ ಆಯ್ಕೆ ಮಾಡಿದ್ದೇವೆ. ನೆಕ್ಸ್ಟ್ DPR ತಯಾರು ಮಾಡಿದ್ದೇವೆ. ಆ DPR ಈಗ ಸರ್ಕಾರಕ್ಕೆ ಅಪ್ರೂವಲ್ಗಾಗಿ ಹೋಗ್ತಾ ಇದೆ. ಅದರಲ್ಲಿ ಎಷ್ಟು ಪ್ಯಾಕೇಜಸು ಇತ್ಯಾದಿ ಮಾಡಬೇಕು ಇತ್ಯಾದಿ ಹೋಗಿ ಈಗ ಅದನ್ನು ಸರ್ಕಾರ ಬೇರೆ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಇತ್ಯಾದಿ ಡಿಪಾರ್ಟ್ಮೆಂಟಿಗೆ ಕಳಿಸಿ ಅವರ ಅಭಿಪ್ರಾಯ ಪಡೆದು ಆಡಳಿತಾತ್ಮಕ ಅನುಮೋದನೆ ನೀಡಿದ ನಂತರ ನಾವು ಟೆಂಡರ್ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಸೊ ನಾವು ಆ ಹಂತದಲ್ಲಿ ಇದ್ದೀವಿ. ನಮ್ಮ ಕಡೆಯಿಂದ ಏನೇನು ಆಗಬೇಕಾಗಿದೆ ಆಗಿದೆ. DPR ತಯಾರಾಗಿ ಹೋಗಿದೆ, ಫೈನಾನ್ಸ್ ಕೂಡ ಟೈಅಪ್ ಆಗಿದೆ. ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಬಂದ ತಕ್ಷಣವೇ ನಾವು ಮಾಡ್ತೀವಿ. ಈ ವಾರ ಬಂದುಬಿಡುತ್ತೆ, ಕ್ಯಾಬಿನೆಟ್ಗೆ ನಾವು ಸಲ್ಲಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ NOC ಪಡಿಬೇಕು ಸರ್. ನಮಗೆ ಯಾರ್ಯಾರಿಂದ NOC ಪಡಿಬೇಕು, ಏನು ಮಾಡಬೇಕು ಎಲ್ಲ ಮಾಡಬೇಕಾಗಿರುತ್ತದೆ, ನಾವು ಪಡಿತೀವಿ. ಹೆದ್ದಾರಿ ಪ್ರಾಧಿಕಾರದಲ್ಲಿ ಕೊಡಲ್ಲ ಅಂತಿದ್ದಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ ನಾವು ಏನು ಮಾಡ್ತೀವಿ ನಾವು ಮಾಡ್ತೀವಿ. ನ್ಯಾಷನಲ್ ಹೈವೇ ಅವ್ರಿಗೂ ನಾವು ಲ್ಯಾಂಡ್ ತಗೊಂಡ್ರೆ ಅವ್ರಿಗೆ ಹೇಳ್ಬೋದು, ಅವ್ರಿಗೆ ಲ್ಯಾಂಡ್ ತೊಗೊಳ್ತಾ ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಲ್ಯಾಂಡ್ ಕೊಡೋದು ನಾವೇ. ನ್ಯಾಷನಲ್ ಹೈವೇ ಅವರಿಗೆ ಲ್ಯಾಂಡ್ ಕೊಡೋದು ಯಾರು? ಸರ್ಕಾರ, ರಾಜ್ಯ ಸರ್ಕಾರ. ಸೊ ಅವರು ಅಕ್ವೈರ್ ಮಾಡಲಿಕ್ಕೂ ಕೂಡ ಹೋಗ್ತಾರೆ. ಅವ್ರಿಗೆ ಅಕ್ವೈರ್ಡ್ ಲ್ಯಾಂಡ್ಗೆ ನಾವು ಏನಾದರೂ ಕೇಳಲಿಕ್ಕಿದ್ರೆ ಅವ್ರಿಗೆ ಹೇಳ್ಬೋದು. ಗ್ರೇಟರ್ ಬೆಂಗಳೂರು ಸಲಹೆಗಳು ಎಷ್ಟು ಗೊತ್ತಿವೆ ಸರ್? ಎಲ್ಲ ಸಭೆಗಳಾಗಿದೆ ಗ್ರೇಟರ್ ಬೆಂಗಳೂರು ಸಾರ್ವಜನಿಕರಿಂದ. ಗ್ರೇಟರ್ ಬೆಂಗಳೂರು ಜಾಯಿಂಟ್ ಸಮಿತಿ ಇದೆ ಅಂತ ತಾವು ಕೇಳಬೇಕು. ನಾವು ಅವ್ರದ್ದೇ ಸಪೋರ್ಟ್ ಮಾಡಲಿಕ್ಕಿದ್ದೀವಿ. ನಾವು ಅವ್ರ ಪರವಾಗಿ ಮಾತಾಡಲಿಕ್ಕಿಲ್ಲ. ಅವ್ರದ್ದು ಜಾಯಿಂಟ್ ಸದನ ಸಮಿತಿ ಇರುವುದರಿಂದ
ಮತ್ತು ಸದನ ಸಮಿತಿಯ ಮಾನ್ಯ ಅಧ್ಯಕ್ಷರು ತಮಗೆ ಉದ್ದೇಶಿಸಿ ಮಾತಾಡ್ತಾರೆ. ಸಭೆಯಲ್ಲಿ ತಾವು ಭಾಗಿಯಾಗಿರಲ್ಲ ಹಾಗಾಗಿ ಸರ್, ಇದು ಸ್ವೀಪಿಂಗ್ ಮಿಷಿನ್ ತೊಗೊಳ್ತಾ ಇದ್ದೀರಲ್ಲ ಸರ್ ಹೊಸದಾಗಿ 25? ನಾವು ಸ್ವೀಪಿಂಗ್ ಮಷೀನ್ ಕೊಂಡ್ಕೊಳ್ತಾ ಇಲ್ಲ. ನಾವು 7 ವರ್ಷಕ್ಕೆ ಸ್ವೀಪಿಂಗ್ ಮಷೀನ್ಗೆ ಪರ್ ಕಿಲೋಮೀಟರ್ ಲೆಕ್ಕದಲ್ಲಿ ಪೇಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಯಾಕೆಂದರೆ ನಮಗೆ ಆ ಮಷೀನೇ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಮತ್ತು ಕೊಂಡ್ಕೊಳ್ಳುವಾಗ ಯಾವ ಥರದ್ದು ಮಷೀನ್ ಬಂದುಬಿಡುತ್ತೆ, ಆ ಮಷೀನ್ಗೆ ಮೇಂಟೈನ್ ಮಾಡಲಿಕ್ಕೆ ನಮಗೆ ಆಗಲ್ಲ, ಮೇಂಟೆನೆನ್ಸೇ ಆಗಲ್ಲ. ಆಮೇಲೆ ಅಲ್ಲಿಂದ ಏನು ಕ್ಲೀನಿಂಗ್ ಮಾಡಬೇಕಾಗಿರುತ್ತದೆ, ಇದು ಯಾವ ಏಜೆನ್ಸಿ ಕೊಟ್ಟು ಕರೆಕ್ಟಾಗಿ ನಮ್ಮದು ಅನುಭವ ಸರಿಯಾಗಿಲ್ಲ. ಹೀಗಾಗಿ ನಾವು ಫುಲ್ ಮಷೀನೇ ಯಾರ್ಯಾರು ತರ್ತಾರೆ ಹೊಸ ಮಷೀನ್ ತರಬೇಕು. 7 ವರ್ಷದಲ್ಲಿ ನಮ್ಮ ಪ್ರಕಾರ ಕಡಿಮೆ ಮಾಡಿಬಿಡುತ್ತೆ. ಆದರೂ ಅವರು 7 ವರ್ಷದಲ್ಲಿ ಕವರ್ ಮಾಡಬೇಕು. ನಮ್ಮದು ಏನು ಏರಿಯಾ ಇದೆ, ಸರ್ವಿಸ್ ಲೆವೆಲ್ ಬೆಂಚ್ ಮಾರ್ಕ್ ಮೇಲೆ ಏನೇನು ಅವ್ರ ಕಡೆಯಿಂದ ಕೆಲಸ ಆಗಬೇಕಾಗಿದೆ ಅದಕ್ಕೆ ಚೆಕ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕು. ಸರಿಯಾಗಿ ಕೆಲಸ ಆಗಿಲ್ಲ ಅಂದರೆ ಕೊಡೋದು ಬೇಡ, ಎಷ್ಟಾಗಿದೆ ಎಷ್ಟು ಮಟ್ಟಿಗೆ ದುಡ್ಡು ಕೊಡೋದು, ಪೆನಾಲ್ಟಿ. ಓಕೆ, ಎಷ್ಟು ಕಿಲೋಮೀಟರ್ ಸ್ವೀಪ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡಿದ್ದೀರಾ ಸರ್? ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ರಿಟೇಲ್ ತಾವು ನಮ್ಮ ಇದರಲ್ಲಿ ಡಾಕ್ಯುಮೆಂಟ್ ಬರುತ್ತೆ ಟೆಂಡರ್ಗಾಗಿ, ಅದಕ್ಕೆ ಮಾಡ್ಬೋದು. ಈಗ ಹೋಗಿದೆ, ಅಪ್ರೂವಲ್ಗಾಗಿ ಹೋಗಿದೆ. ಅಂದರೆ ಇದು 7 ವರ್ಷಕ್ಕೆ ಹೋಗೋದರಿಂದ ಸರ್ 7 ವರ್ಷಕ್ಕೆ 750 ಕೋಟಿಗೂ ಹೆಚ್ಚು 100 ಕೋಟಿ ಬರುತ್ತೆ. 100 ಕೋಟಿ ಪರ್ ಇಯರ್ ಬರುತ್ತೆ. ಥ್ಯಾಂಕ್ ಯು.